ಕಲ್ಯಾಣ ಕರ್ನಾಟಕದ ಜೀವನಾಡಿಯಾಗಿರತಕ್ಕಂಥ ತುಂಗಭದ್ರಾ ಡ್ಯಾಮ್ನಿಂದಾಗಿ ಈಗಾಗಲೇ ಕರ್ನಾಟಕದ 4 ಜಿಲ್ಲೆಗಳಿಗೆ ನೀರು ಜೊತೆಗೆ ತೆಲಂಗಾಣ ಮತ್ತು ಆಂಧ್ರದ ತಲಾ 2 ಜಿಲ್ಲೆಗಳಿಗೆ ಸುಮಾರು 8 ಜಿಲ್ಲೆಗಳಿಗೆ ನೀರನ್ನು ಪೂರೈಕೆ ಮಾಡುವಂತಹ ತುಂಗಭದ್ರಾ ಡ್ಯಾಮ್ನಲ್ಲಿ ಈಗ ಕರ್ನಾಟಕದ ರೈತರಿಗೆ ಒಂದು ರೀತಿ ಆತಂಕ ಶುರುವಾಗಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಕೇವಲ ಒಂದು ಬೆಳೆಗೆ ಮಾತ್ರ ನೀರನ್ನು ಪೂರೈಕೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಬಳ್ಳಾರಿಯಲ್ಲಿ ಸಾಕಷ್ಟು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ತಾವು ದೃಷ್ಟಿಯಲ್ಲಿ ಕೂಡ ಗಮನಿಸಬಹುದು. ಅಂದರೆ ಬಳ್ಳಾರಿಯ ಸುಮಾರು ಲಕ್ಷಾಂತರ ಎಕರೆಗಳಿಗೆ ತುಂಗಭದ್ರಾ ಡ್ಯಾಮ್ನಿಂದಾಗಿ ಸಾಕಷ್ಟು ನೀರು ಈಗಾಗಲೇ ಹರಿದು ಬರಬೇಕಾಗಿತ್ತು. ಅಂದರೆ ಮುಂಗಾರು ಪೂರ್ವದಲ್ಲಿ ಬಿತ್ತನೆ ಮಾಡಿರ್ತಕ್ಕಂತಹ ರೈತರಿಗೆ ಅವರಿಗೆಲ್ಲ ನೀರಿನ ಅವಶ್ಯಕತೆ ಬೀಳುತ್ತೆ. ಹೀಗಾಗಿ ಈಗಾಗಲೇ 35ಕ್ಕೂ ಹೆಚ್ಚು TMC ನೀರು TB ಡ್ಯಾಮ್ನಲ್ಲಿ ಸಂಗ್ರಹ ಆಗಿದೆ. ಹೀಗಾಗಿ ಆ ನೀರನ್ನು ಬಿಡಬೇಕು ಅನ್ನೋ ಕೂಡ ಸಾಕಷ್ಟು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಕೇವಲ 19ನೇ ಕ್ರಸ್ಟ್ ಗೇಟ್ ಕಿತ್ತೋಗಿದೆ, ಅದನ್ನು ನಾವು ತಯಾರಿ ಮಾಡ್ಕೊಳ್ಬೇಕು, ಜೊತೆಗೆ ಹಲವು ತಾಂತ್ರಿಕ ಕಾರಣಗಳನ್ನು ನೀಡ್ತಾ ಇದ್ದಾರೆ. ಹೀಗಾಗಿ ರೈತರಿಗೂ ಸಾಕಷ್ಟು ಆತಂಕ ಇರುವಂಥ ಯಾಕಂತಂದ್ರೆ ಈಗಾಗಲೇ ಬಿತ್ತನೆ ಮಾಡಿದ್ದಾರೆ, ಮಳೆ ನಿರೀಕ್ಷಿಸಲಿದ್ದಾರೆ. ಆದರೆ ಅಷ್ಟೊಂದು ಪ್ರಮಾಣದಲ್ಲಿ ಮಲೆನಾಡು ಪ್ರದೇಶದಲ್ಲಿ ಬರ್ತಾ ಇದೆ. ಆದರೆ ಬಳ್ಳಾರಿಯ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಷ್ಟು ಪೂರ್ವ ನಿಯೋಜಿತಕ್ಕಂಥ ಮಳೆ ಬರ್ತಾ ಇಲ್ಲ. ಹೀಗಾಗಿ ಡ್ಯಾಮ್ನ ನೀರಿನ ಅವಶ್ಯಕತೆ ಇರುವಂಥದ್ದು. ಹೀಗಾಗಿ ಈಗಾಗಲೇ ಸಾಕಷ್ಟು ರೈತರು ಕೂಡ ಅಧಿಕಾರಿಗಳ ಕಚೇರಿಗಳಿಗೆ ಅಲಿತಾ ಇದ್ದಾರೆ ಮತ್ತು ನೀರಾವರಿ ಸಲಹಾ ಸಮಿತಿಯನ್ನು ಸಭೆ ಮಾಡಿ ನೀರೇ ಪೂರೈಕೆ ಮಾಡಬೇಕು ಅನ್ನೋದು ಕೂಡ ಸಾಕಷ್ಟು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗ ರೈತರನ್ನು ಕೂಡ ಮಾತನಾಡಿಸ್ತೀವಿ, ಪ್ರಯತ್ನ ಕೂಡ ಮಾಡ್ತೀನಿ. ಸರ್, ಈಗಾಗಲೇ ತುಂಗಭದ್ರಾ ಡ್ಯಾಮ್ನಲ್ಲಿ 35ಕ್ಕೂ ಹೆಚ್ಚು TMC ನೀರು ಸಂಗ್ರಹ ಆಗಿದೆ. ರೈತರಿಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದ ರೈತರು ಬಿತ್ತನೆ ಕೂಡ ಮಾಡಿದ್ದಾರೆ, ನೀರಿನ ಅವಶ್ಯಕತೆ ಇದೆ. ಯಾಕೆ TB ಡ್ಯಾಮ್ ನೀರು ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಅಂತ? ಸರ್, ಈಗ 10 ವರ್ಷದ ಕಂಪೇರ್ ಮಾಡಿದ್ರಿಗಿನ ಈ ವರ್ಷ ಅಷ್ಟೇ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಮುಂಗಾರು ಮಳೆ ಬಂದೈತೆ. ತುಂಗಾ ಡ್ಯಾಮ್ನಿಂದ ಹೊರಗಡೆ ನೀರು ಬಿಟ್ಟಿದ್ದಾರೆ. ಇವತ್ತು ನಮ್ಮ ಜಲಾಶಯದಲ್ಲಿ 35 TMC ನೀರು ಶೇಖರಣೆ ಆಗಿದೆ. ಇವತ್ತು 51,000 ಕ್ಯೂಸಸ್ ಇವತ್ತು ಜಲಾಶಯಕ್ಕೆ, ಅಂದರೆ 5 TMC ನೀರು ಹರಿದು ಬರ್ತಾ ಐತೆ. ನಾಳೆ ಒಳಗೆ 40 TMC ಆಗಿಬಿಡ್ತದೆ. ಇವರು ಗೇಟ್ ಕುಂದ್ರಿಸು ಅಂತಂದೇಳಿ ಒಂದು ಗೇಟ್ ಕುಂದ್ರಸಕ್ಕೆ ಹೇಳ್ತಾರೆ. 19ನೇ ಗೇಟ್ ಡೋಂಟ್ ಕೇರ್, 19ನೇ ಗೇಟ್ ಸ್ಟಾಪ್ ಲಾಗ್ ಮಾಡಿದ್ದೀವಿ. 40 TMC ಆದ ತಕ್ಷಣ ಗೇಟ್ ಕುಂದ್ರಸಕ್ಕೆ ಬರೋಕ್ಕಲ್ಲ. ನಾವು ಇದನ್ನು ವಾರದ ಮುಂಚೆನೇ ಪತ್ರಿಕಾಗೋಷ್ಠಿ ಕರೆದು ಹೇಳಿದ್ದೀವಿ. ಆದರೆ ಅಧಿಕಾರಿಗಳು ಅರ್ಥ ಆಗ್ತಾ ಇಲ್ಲ. ತುಂಗಭದ್ರಾ ಮಂಡಳಿ ಇರತಕ್ಕಂಥದ್ದು ಆಂಧ್ರ ತೆಲಂಗಾಣ ಕರ್ನಾಟಕ 3 ರಾಜ್ಯಗಳು ಒಳಪಟ್ಟಿರ್ತಕ್ಕಂಥ ತುಂಗಭದ್ರಾ ಬೋರ್ಡಿನ ಮಾತನ್ನು ಜನಪ್ರತಿನಿಧಿಗಳು ಕೇಳ್ತಾ ಇದ್ದಾರೆ. ಅಂದರೆ ನಮ್ಮ ರೈತರ ಮಾತು ಯಾಕೆ ಕೇಳ್ತಾ ಇಲ್ಲ? ರೈತರು ಹಿತರಕ್ಷಣೆ ಯಾಕೆ ಮಾಡ್ತಾ ಇಲ್ಲ? ಇವತ್ತಿಷ್ಟಲ್ಲೇ ಮುಂದಾಗಿ ನೀರು ಬಂದಿದ್ದಾವೆ. ಇವರು ಏನು ಮಾಡಿದ್ದಾರೆ? ಮೊನ್ನೆ ಮೀಟಿಂಗ್ ಕರೆದು ಅಧಿಕಾರಿಗಳು ನಾವು ಈ ವರ್ಷ ಕೇವಲ ಒಂದೇ ಬೆಳೆ ನೀರು ಕೊಡ್ತೀವಿ, ಗೇಟ್ಗಳು ಕುಂದ್ರಿಸುವ ಅಂತ ಹೇಳ್ಯಾರ. ನೀವು ಅಧಿಕಾರಿಗಳೆಲ್ಲ ನಮ್ಮ ರೈತರ ಗುಮಾಸ್ತರು. ನಾವು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥದ್ದು ಶಾಸಕರು, ಸಂಸದರು, ಮಂತ್ರಿಗಳು. ನೀವು ಶಾಸಕರು, ಸಂಸದರು, ಮಂತ್ರಿಗಳು ತಕ್ಷಣ ನೀರಾವರಿ ತುಂಗಭದ್ರಾ ಜಲಾಶಯದ ನೀರಾವರಿ ಸಲಹಾ ಸಂಸ್ಥೆ ಸಭೆ ಕರೆದು 2 ಬೆಳೆಗೆ ನೀರು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ನೀವು ಹೇಳ್ರಿ. ನಿಮ್ಗೆ ಏನು ಬೇಕಾದ್ರೂ ಸಲಹೆ ನಾವು ಕೊಡ್ತೀವಿ. ಹಂಗಾಗಿ ಅಧಿಕಾರಿಗಳು ಕೈಯಾಕೆ ನೀವು ಅಧಿಕಾರ ಕೊಡೋಕೆ ಹೋಗ್ಬೇಡ್ರಿ. ನೀವೇನೇ ವಿಚಾರಿದ್ರು ಕೂಡ ನೀವು ಎದಕ್ಕೆ ಆಯ್ಕೆ ಮಾಡಿವಿ? 79 ಹಳ್ಳಿಗಳಿದ್ದಾವೆ ಶಾಸಕರು ಮಾಡಿರ್ತೀವಿ. ಅಂದರೆ ನಿಮಗೆ ನಮ್ಮ ರೈತರ ಬಗ್ಗೆ ಯಾಕೆ ರಕ್ಷಣೆ ಇಲ್ಲ? ದಯವಿಟ್ಟು ತಕ್ಷಣ ನೀವು ನೀರಾವರಿ ಸಲಹಾ ಸಮಿತಿ ಸಭೆ ಕರೆದು ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಜಿಲ್ಲೆಗಳ ರೈತರಿಗೆ 2 ಬೆಳೆಗೆ ನೀರು ಕೊಡ್ತೀವಿ ಅಂತ ಮಾತು ಕೊಡದೆ ಹೋದರೆ ಉಗ್ರ ಹೋರಾಟಕ್ಕೆ 4 ಜಿಲ್ಲೆಗಳ ರೈತರು ಪ್ರತಿಭಟನೆ ಮಾಡ್ತೀವಿ. ಈಗ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಒಂದೇ ಬೆಳೆಗೆ ಮಾತ್ರ ನೀರನ್ನು ಕೊಡ್ತೀವಿ ಅಂತ. ಈಗಾಗಲೇ ತಾವು ಬಿತ್ತನೆ ಕೂಡ ರೈತರು ಸಾಕಷ್ಟು ರೀತಿ ಕಲ್ಯಾಣ ಕರ್ನಾಟಕ ಭಾಗದ ರೈತರು ಬಿತ್ತನೆ ಕೂಡ ಮಾಡಿದ್ದಾರೆ. ಈಗ ಮುಂಗಾರು ಮಳೆ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಬರ್ತಾ ಇದೆ. ಆದರೆ ಇಲ್ಲಿ ಬರ್ತಾ ಇದೆ ಅಷ್ಟು ಪೂರ್ವ ನಿಯೋಜಿತವಾಗಿ ಅಷ್ಟು ಪೂರೈಕೆ ಆಗುವಷ್ಟು ನಿಟ್ಟಿನಲ್ಲಿ ಬರ್ತಾ ಇಲ್ಲ. ಈಗ ತುಂಗಭದ್ರಾ ಡ್ಯಾಮ್ನಿಂದ ತಮಗೆ ನೀರು ಬೇಕು. ಆದರೆ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ? ಸರ್, ಅಧಿಕಾರಿಗಳು ಏನು ಹೇಳ್ತಿದ್ದಾರೆ ಅಂದ್ರೆ ಸರ್, ಇವಾಗ ಒಂದು 10 ದಿವಸ ಕೆಳಗೆ ಹೋಗಿ ಅವರಿಗೆ ಮನವಿ ಪತ್ರ ಕೊಟ್ಟು ಬಂದಿದ್ದೀವಿ ಸರ್. ನಾವು ಇವಾಗಲೇ ಮನವಿ ಪತ್ರ ಕೊಟ್ಟು ಬಂದಿದ್ದೀವಿ ಸರ್. ನಾವಾಗಲೇ ಅವ್ರು ಏನು ಹೇಳ್ತಿದ್ದಾರೆ, 80 TMC ನೀರು ಮೇಲೆ ನಾವು ಸಂಗ್ರಹಣೆ ಮಾಡೋಕ್ಕಲ್ಲ ಅಂತ ಹೇಳ್ತಿದ್ದಾರೆ ಸರ್. ಆಮೇಲೆ ಒಂದೇ ಬೆಳೆಗೆ ನಾವು ನೀರು ಕೊಡೋದು, ಆಮೇಲೆ 40 TMC ಮಾತ್ರ ನಾವು ನೀರು ಇಟ್ಕೊಂತಿದ್ವಿ, ಮುಂದೆ ಬೆಳೆಗೆ ನೀರು ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಆದರೂ ನಮಗೆ ಈ ಸಲ ಮುಂಚೆವೆತ್ತವಾಗಿ ನೀರು ಬಂದತ್ತೆ ನಮ್ಮ ಡ್ಯಾಮಿಗೆ. 2 ಬೆಳೆಗೆ ಆಗ್ತವೆ. ಇವಾಗ ಏನು ಸರ್, ಈ ತಿಂಗಳ ನೀರು ಬಿಟ್ಟುಬಿಟ್ರಿ. ಈಗ ನಮಗೆ ಡಿಸೆಂಬರ್ನಾಗ ಕಟಾವು ಮಾಡ್ತಿದ್ವಿ. ಇವಾಗ ನಾವು ಅಕ್ಟೋಬರ್ನಾಗ ನಾವು ಕಟಾವು ಮಾಡ್ಕೊಂಬಿಡ್ತು. 1 ತಿಂಗಳು ಮುಂಚಿತವಾಗಿ ಬೆಳೆ ಬರ್ತದೆ. ಆಮೇಲೆ ನಮಗೆ ಫೆಬ್ರವರಿಗೆ ಮತ್ತೆ ನಮಗೆ ಬೆಳೆ ಮತ್ತೆ 2ನೇ ಬೆಳೆ ಬಂದುಬಿಡ್ತದೆ. ಅದಕ್ಕೋಸ್ಕರ ಈ ಸಲ ನೀರು ಸಂಗ್ರಹಣೆ ಜಾಸ್ತಿ ಐತೆ, ಬೇಗ ನೀರು ಬಿಡಬೇಕಂತೇಳಿ ನಮಗೆ ಮನವಿ ಮಾಡ್ತಿದ್ವಿ ಸರ್. ಇದಿಷ್ಟು ರೈತರ ಮನವಿ ಆಗಿರುವಂಥದ್ದು. ಅಂದರೆ ಪ್ರಮುಖ ವಿಚಾರವನ್ನು ನಾವು ಗಮನಿಸಬೇಕಾದ್ರೆ ಈಗಾಗಲೇ ತುಂಗಭದ್ರಾ ಡ್ಯಾಮ್ನಲ್ಲಿ 35ಕ್ಕೂ ಹೆಚ್ಚು TMC ನೀರು ಸಂಗ್ರಹ ಆಗಿದೆ. ಹೀಗಾಗಿ ನೀರನ್ನು ಈಗ ಬಿಟ್ಟರೆ ಮುಂದಿನ ದಿನಮಾನಗಳಲ್ಲಿ ಅಂದರೆ ಈಗಾಗಲೇ ಒಳಹರಿವು 51,000 ಕ್ಯೂಸೆಕ್ಸ್ಗಿಂತ ಹೆಚ್ಚು ನೀರು ಒಳಹರಿವು ಬರ್ತಾ ಇದೆ. ನೀರಿನ ಪ್ರಮಾಣ ಹೆಚ್ಚು ಸಂಗ್ರಹ ಆಗುತ್ತೆ. ಈಗಾಗಲೇ TB ಡ್ಯಾಮ್ ಕೂಡ ಹೇಳಿರೋ ಪ್ರಕಾರವಾಗಿ ಕೇವಲ ನಾವು 85 TMC ನೀರನ್ನು ಮಾತ್ರ ಸಂಗ್ರಹ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ 2ನೇ ಬೆಳೆಗೆ ನೀರು ಕೊಡಲಿಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಈಗ ರೈತರು ಕೂಡ ಅವರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಕೂಡ 1 ತಿಂಗಳ ಮುಂಚಿತವಾಗಿ ಆಗಲೇ ಬಿತ್ತನೆ ಕೂಡ ಮಾಡಿಕೊಂಡಿರುವಂಥದ್ದು. ಹೀಗಾಗಿ ಈಗ ತುಂಗಭದ್ರಾ ಸಲಹಾ ಸಮಿತಿ, ನೀರಾವರಿ ಸಲಹಾ ಸಮಿತಿಯನ್ನು ಸಭೆ ಕರೆದು ರೈತರೊಂದಿಗೆ ಒಂದು ರೀತಿ ಮೀಟಿಂಗ್ ಕೂಡ ಮಾಡುವ ಮೂಲಕವಾಗಿ ನೀರನ್ನು ಬಿಡುವಂಥ ಪ್ರಯತ್ನ ಮಾಡಬೇಕು. ಇಲ್ಲ ಅಂತಂದರೆ ಇಲ್ಲಿರ್ತಕ್ಕಂಥ ರೈತರು ರೊಚ್ಚಿಗೆದ್ದು TB ಡ್ಯಾಮ್ ವಿರುದ್ಧ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್
ಮದನ್ ಜೊತೆ ವಿನಾಯಕ್ ಅಬ್ಡಿಗೆ TV9 ಬಳ್ಳಾರಿ.